ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಹುಣ್ಣಿಮೆ ಕಳೆದ ನಂತರ ದೇವಿಯ ಸೂಚನೆ ಹಾಗೂ ಸಂದೇಶ ಏನಾಗಿದೆ, ಯಾವ ದೇವಿಯನ್ನು ಅಥವಾ ನಿಮ್ಮ ಕುಲ ದೇವಿ ಆಗಿರ್ಬೋದು, ಗ್ರಾಮ ದೇವಿ ಆಗಿರ್ಬೋದು, ನೀವು ಆರಾಧಿಸುವಂಥ ದೇವಿ ಆಗಿರಬಹುದು, ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವ ರೀತಿ ಬದಲಾವಣೆ ಬರುವಂಥದ್ದಿದೆ, ಹಾಗೆ ಯಾವ ಸೂಚನೆ ಆಕೆಯಿಂದ ನಿಮಗೆ ಸಿಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ದೇವಿಯ ಹೆಸರನ್ನ 3 ಬಾರಿ ಹೇಳಿಕೊಂಡು ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಕೆಯಿಂದ ಯಾವ ಮುನ್ಸೂಚನೆ ಸಿಗ್ತಾ ಇದೆ, ಹಾಗೆ ಯಾವ ಹೊಸತು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ, ಅಥವಾ ಎಚ್ಚರಿಕೆ ಏನಾದರೂ ಕೊಡ್ತಾ ಇದ್ದಾಳ ಅವಳು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ದೇವಿ ಯಾವ ಸೂಚನೆ ಕೊಡ್ತಾ ಇದ್ದಾಳೆ, ಯಾವ ಸಂದೇಶ ಕೊಡ್ತಾ ಇದ್ದಾಳೆ, ಯಾವ ಹೊಸತು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಾನು ಹೇಳಿದೆ, ಯುಗಾದಿ ಕಳೆದ ನಂತರದಲ್ಲಿ ನಿಮಗೆ ಪರ್ಫ್ಯೂಮ್ನ ನಾನು ಒಂದು ಅತ್ತರ್ನ ಬಿಡ್ತೀನಿ ಅಂತ ಹೇಳಿ. ಅದು ಯಾವುದಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಶುಕ್ರ ಏನಾದರೂ ನೀಚ ಸ್ಥಾನದಲ್ಲಿದ್ದರೆ, ಅಥವಾ ಶುಕ್ರನ ಸ್ಥಾನ ಏನಾದರೂ ಬ್ಲಾಕೇಜ್ ಆಗಿದ್ದರೆ, ನಿಮಗೆಲ್ಲ ಏನಾಗುತ್ತೆ, ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಲಾಸ್ಗಳನ್ನ ಅನುಭವಿಸ್ಬೇಕಾಗತ್ತೆ. ಹಾಗೆ ನಿಮ್ಮ ಅಂಗೈಯಲ್ಲಿ ಶುಕ್ರ ಪರ್ವ ಏನಿದೆಯಲ್ಲ, ಇಲ್ಲಿ ನೀವು ಪರ್ಫ್ಯೂಮ್ ಆಗಿರ್ಬೋದು, ಅತ್ತರ್ ಆಗಿರ್ಬೋದು. ಶುಕ್ರನಿಗೆ ಅತ್ತರ್ ಅಂದರೆ ಬಹಳಷ್ಟು ಸಂಪ್ರೀತಿ. ಅದರಲ್ಲೂ ಈ ಅತ್ತರ್ನಲ್ಲಿ ನಾವೇನು ಹಾಕಿದ್ದೀವಿ, ಇಷ್ಟು ದೊಡ್ಡ ಬಾಟಲ್ನಲ್ಲಿ ಪ್ರತಿಯೊಬ್ಬರು ತಗೊಳ್ಳೋದಕ್ಕಾಗೋದಿಲ್ಲ. ಕೆಲವ್ರು ತಗೊಳ್ತೀರಿ, ಕೆಲವ್ರು ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಈ ಅತ್ತರ್ ಏನಿದೆಯಲ್ಲ, ಈ ಅತ್ತರ್ನ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಒಂದೇ ಡ್ರಾಪ್ ಹಾಕಿ ಈ ರೀತಿ ಶುಕ್ರ ಪರ್ವದ ಮೇಲೆ ಉಜ್ಜಬೇಕಾಗತ್ತೆ. ನಂತರದಲ್ಲಿ ಕಿವಿಯ ಹಿಂಭಾಗದಲ್ಲಿ ಒರೆಸ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಏನೆಲ್ಲ ಹಾಕಿರ್ತೀವಿ ಅಂತ ಹೇಳಿದ್ರೆ, ಬೆಳ್ಳಿ ಆಗಿರಬಹುದು, ಹಾಗೆ ಬಹಳಷ್ಟು ಈ ಕಸ್ತೂರಿಗೆ ಸಂಬಂಧಪಟ್ಟ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಕೂಡ ಈ ಆಯಿಲ್ ಒಳಗಡೆ ಇರುತ್ತೆ. ಸೊ ಇದನ್ನು ನೀವು ಪ್ರತಿದಿನ ಅಪ್ಲೈ ಮಾಡ್ತಾ ಇದ್ದಾಗ ಏನಾಗುತ್ತೆ, ಇದನ್ನು ನಾನು 9 ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿರೋದು. ಸೊ ಪ್ರತಿಯೊಬ್ಬರಿಗೂ ಶುಕ್ರ ಪರ್ವ ಏನಿದೆಯಲ್ಲ, ಶುಕ್ರ ಏನಿದೆ ನಿಮ್ಮ ಜಾತಕದಲ್ಲಿ ಅದು ಆಕ್ಟಿವೇಟ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ನಾನು ಬಿಡಬೇಕಾಗ್ತಾ ಇದೆ. ಸೊ ಈ ರೀತಿ ಇರುತ್ತೆ. ಈ ರೀತಿಯಿಂದ ನೀವೇನು ಮಾಡಬೇಕಾಗತ್ತೆ, ಒಂದು ಸಿಂಗಲ್ ಡ್ರಾಪ್ ಮಾತ್ರ ನೀವು ತಗೊಂಡು ಇಲ್ಲಿ ಉಜ್ಜಬೇಕಾಗತ್ತೆ. ನಂತರದಲ್ಲಿ ಕಿವಿಯ ಹಿಂಭಾಗದಲ್ಲಿ ಉಜ್ಜಬೇಕಾಗತ್ತೆ. ಇದರಲ್ಲಿ ಬೆಳ್ಳಿ ಹಾಗೂ ಚಿನ್ನದ ಫ್ಲೇಕ್ಸ್ಗಳು ಕೂಡ ಹಾಕಿರುವಂಥದ್ದಿದೆ. ಬಹಳಷ್ಟು ಜನಗಳಿಗೆ ಸಾಲದ ಸಂಬಂಧ ಆಗಿರಬಹುದು, ಹಾಗೆ ನೀವು ಒಂದಷ್ಟು ಲಕ್ಸುರಿಯನ್ನು ಇಷ್ಟಪಡ್ತಿರ್ತೀರಿ, ವಾಹನಗಳ ಖರೀದಿ ಮಾಡಬೇಕು, ಭೂಮಿಯನ್ನು ಖರೀದಿ ಮಾಡಬೇಕು, ನಮ್ಮ ಲವ್ ಲೈಫ್ನ ಸರಿಯಾಗಿ ಇಟ್ಕೊಳ್ಬೇಕು ಅನ್ನೋರು ದಯವಿಟ್ಟು ಏನಿದೆ ಅತ್ತರನ್ನ ನೀವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಿಮ್ಮ ಜಾತಕದಲ್ಲಿ ಏನೇ ದೋಷಗಳಿರಲಿ, ಅತ್ತರ್ ಹಚ್ಚೋದ್ರಿಂದ ಬಹಳಷ್ಟು ನೀವು ಹಣದ ಆಪರ್ಚುನಿಟೀಸ್ನ ನೀವು ನೋಡ್ಬೋದು. ಹಾಗೆ ನಿಮ್ಮ ಆರನ್ನು ಕೂಡ ಪ್ರೊಟೆಕ್ಟ್ ಮಾಡುತ್ತೆ ಈ ಅತ್ತರ್ ಅಂತಲೇ ಹೇಳಬಹುದು. ಓಕೆ, ಯಾರಿಗೆಲ್ಲ ಬೇಕು ಇದು, ನೀವು ಎಷ್ಟಿದೆ ಇದಕ್ಕೆ ಪ್ರೈಸ್ ಅನ್ನೋದಾದರೆ, ಇದಕ್ಕೆ 2100 ರೂಪೀಸ್ ವಿತ್ ಕೊರಿಯರ್ ಚಾರ್ಜ್ ಆಗುತ್ತೆ. ಯಾರಿಗೆಲ್ಲ ಬೇಕು ಮುಂಚಿತವಾಗಿ ಬೈ ಮಾಡ್ಕೊಳ್ಬೇಕಾಗತ್ತೆ. ಇದು ಪ್ಯೂರ್, ಇದರಲ್ಲಿ ಬೆಳ್ಳಿಯ ಫ್ಲೇಕ್ಸ್ಗಳು ಕೂಡ ಇರುತ್ತೆ. ಇದು ಒಂದು ರೀತಿ ಈ ಕನಕದಾರ ಸ್ತೋತ್ರದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಧನ ಕನಕಗಳು ನಿಮ್ಮ ಜೀವನದಲ್ಲಿ ತುಂಬಾ ಅತಿ ಹೆಚ್ಚಾಗಿ ನೋಡ್ತಾ ಹೋಗ್ಬೋದು. ಎಕ್ಸ್ಪೀರಿಯನ್ಸ್ ಅಂದರೆ ನಾನೇ ಅಂತಲೇ ನೀವು ತಿಳ್ಕೊಂಬಿಡಿ. ಬಹಳಷ್ಟು ಈ ಅತ್ತರ್ ಯೂಸ್ ಮಾಡೋದ್ರಿಂದ ಏನಿದೆಯಲ್ಲ, ನೀವು ಒಂದು ರೀತಿ ಶೈನ್ ಆಗಿ ಕಾಣಿಸುವಂಥದ್ದು, ಅಟ್ರಾಕ್ಟ್ ರೀತಿ ಕಾಣಿಸುವಂಥದ್ದು, ಆ ಫ್ರೇಗ್ರೆನ್ಸ್ ಏನಿದೆಯಲ್ಲ, ನಿಮಗೆ ತಲೆನೋವು ಬರುವ ರೀತಿಯಲ್ಲಿ ಆ ರೀತಿ ಯಾವುದೇ ಕೂಡ ಇರೋದಿಲ್ಲ. ಓಕೆ, ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡಿ. ಹಾಗೆ ನೀವು ಹಣ ಇಡುವಂಥ ಪೆಟ್ಟಿಯಲ್ಲೋ ಅಥವಾ ನೀವು ಒಡವೆಗಳನ್ನು ಇಡುವಂತಹ ಪೆಟ್ಟಿಯಲ್ಲೋ ಸಿಂಗಲ್ ಡ್ರಾಪ್ಗಳನ್ನು ಇದನ್ನು ನೀವು ತಗೊಂಡು ಕೂಡಲೇ ಸಿಂಗಲ್ ಡ್ರಾಪ್ ಹಾಕಿ ನೋಡಿ, ಅಲ್ಲಿ ಎಷ್ಟು ಒಡವೆಗಳು ನಿಲ್ಲೋದಕ್ಕೆ ಶುರು ಆಗುತ್ತೆ, ಹಣ ಎಷ್ಟು ಒದಗೋದಕ್ಕೆ ಶುರು ಆಗುತ್ತೆ. ನಾನೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು.
ಬಹಳಷ್ಟು ಸಾವಿರಾರು ಜನಗಳ ಕ್ಲೈಂಟ್ಗೆ ನಾನು ಇದನ್ನು ನೀಡಿದ್ದೀನಿ. ಎಲ್ಲರದು ರಿವ್ಯೂ ಮಾತ್ರ ಬಹಳಷ್ಟು ಆಸಮ್ ಆಗಿ ಬಂದಿದೆ. ಬಹಳಷ್ಟು ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ ಮೇಡಮ್, ನೀವು ತೋರಿಸಿ, ನಮ್ಮ ಅಕ್ಕಂಗೆ ತೋರ್ಸೋಕ್ಕಾಗ್ತಾಯಿಲ್ಲ, ನಮ್ಮ ತಂಗಿಗೆ ತೋರ್ಸೋದಕ್ಕಾಗ್ತಾಯಿಲ್ಲ, ನಮ್ಮ ಬಂಧು ಬಳಗದವರಿಗೆಲ್ಲ ಹೇಳಬೇಕು, ಬಟ್ ಆದರೆ ನಾವು ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಆ ಪರ್ಫ್ಯೂಮ್ ಬಗ್ಗೆ ಅಂತೇಳಿ ಸುಮಾರು ಹೆಣ್ಮಕ್ಳು ನನ್ನ ಹತ್ರ ಕೇಳ್ಕೊಂಡಿದ್ರಿ. ನಾನು ಯುಗಾದಿ ಕಳೆದ ನಂತರದಲ್ಲಿ ಇದನ್ನು ಬಿಡ್ತೀನಿ ಅಂತ ಹೇಳಿದ್ದೆ. ಯಾರಿಗೆಲ್ಲ ಬೇಕು ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ 7 ಚಕ್ರ ಬ್ರೇಸ್ಲೆಟ್ ಏನಿದೆಯಲ್ಲ, ಇದು ಕೂಡ ಒಂದು ಆಫರ್ನಲ್ಲಿ ನಡೀತಾ ಇದೆ. ನಿಮ್ಮ ದೇಹದಲ್ಲಿ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಆಗಿರಬಹುದು, ಹಣಕಾಸಿನ ವಿಚಾರ ಆಗಿರಬಹುದು, ನಿಮ್ಮ ದೇಹದಲ್ಲಿ 7 ಚಕ್ರದಲ್ಲಿ ಯಾವುದಾದ್ರೂ ಒಂದು ಚಕ್ರ ಬ್ಲಾಕೇಜ್ ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಇದೇನು ಮಾಡುತ್ತೆ, ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿನ ಬೇಗ ಹೀರ್ಕೊಳ್ಳುತ್ತೆ ಈ ಲಾವಾ. ಹಾಗೆ 7 ಚಕ್ರಗಳನ್ನು, ನಿಮ್ಮ ದೇಹದಲ್ಲಿ ಇರುವಂತಹ 7 ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಸುಮಾರು ಹೆಣ್ಮಕ್ಳು ನನ್ನ ಹತ್ರ ಶೇರ್ ಮಾಡ್ಕೊಂಡ್ರಿ, ಇದನ್ನು ತಗೊಂಡು 2 ದಿನ 3 ದಿನಕ್ಕೇ ಬಹಳ ಯಾವುದೋ ಒಂದು ಮಿರಾಕಲ್ ನಡೆದಿದೆ ಅಂತ ಹೇಳಿ. ರೀಸೆಂಟಾಗಿ ಆ ಹೆಣ್ಮಗಳು ಯಾವುದೊಂದು ಕ್ರಿಸ್ಟಲ್ನ ಬೈ ಮಾಡ್ಕೊಳ್ಳೋಕೆ ಹೋಗಿ 7 ಚಕ್ರ ನಾನು ಬೈ ಮಾಡ್ಕೊಂಡಿದ್ದೀನಿ, ಅದರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಸಾಕಷ್ಟು ಹಣಕಾಸುಗಳನ್ನು ನೋಡಬೇಕು, ನನ್ನ ಬಿಸ್ನೆಸ್ಸಲ್ಲಿ ನಾನು ಕ್ಲಿಕ್ ಆಗಬೇಕು ಅನ್ನೋರಾದರೆ ದಯವಿಟ್ಟು ಬೇಗ ಬೇಗ ಈ ಎತ್ತರನ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಮಾತ್ರ ಇದೆ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ಜಾತಕದಲ್ಲಿ, ನಿಮ್ಮ ಜೀವನದಲ್ಲಿ ದೇವಿಯ ಸೂಚನೆ ಹಾಗೂ ದೇವಿಯ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪೇಜ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಹಾಗೆ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ. ಓಕೆ, ವಿಸ್ಡಮ್ ಆರಕಲ್ ಏನು. ಓಕೆ, ಇಲ್ಲಿ ದಯವಿಟ್ಟು ನೀವು ಯಾರೆಲ್ಲ ಈ ರೀಡಿಂಗನ್ನು ನೋಡ್ತಾ ಇದ್ದೀರಿ, ಒಂದಷ್ಟು ಶೈನಾಗಿ ಇರುತ್ತೆ ಈ ಯುಗಾದಿ ಕಳೆದ ನಂತರದಲ್ಲಿ ಅಂತಲೇ ಹೇಳಬಹುದು. ಅದು ಆ ಥರದ್ದೊಂದು ಯೂನಿವರ್ಸ್ ಮೆಸೇಜ್ ಕೂಡ ಇದೆ. ಹಾಗೆ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಹೊಸ ಯೋಚನೆ, ಹೊಸ ಹಾದಿ, ನಿಮ್ಮ ಹೊಸ ಐಡಿಯಾಸ್ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರಬಹುದು, ಏನಾದರೂ ಏನೋ ಜಿಮ್ಗೆ ಹೋಗಬೇಕು ಅಂತನೋ, ಅಥವಾ ಎಕ್ಸಸೈಸ್ ಶುರು ಮಾಡ್ತೀನಿ ಅಂತನೋ, ಅಥವಾ ಒಂದು ಸ್ಟೆಪ್ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಮುಂದೆ ಇಡುವಂತಹ ಯೋಚನೆ, ಯಾವುದೋ ಒಳ್ಳೆಯ ವಿಚಾರವಾಗಿ ಯೋಚನೆ ಮಾಡುವಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣದ ಆಪರ್ಚುನಿಟೀಸ್ಗಳು ಕೂಡ ಬಹಳಷ್ಟು ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಯಾವುದೊಂದು ಹಣಕಾಸಿನ ವಿಚಾರವಾಗಿ ಎದುರು ನೋಡ್ತಾ ಇದ್ರಿ, ಅದು ಬಹಳಷ್ಟು ಸ್ಟ್ರಕ್ ಆಗಿತ್ತು, ಆಗದೆ ಬಹಳಷ್ಟು ನಿಧಾನ ಆಗಿತ್ತು. ಬಟ್ ಕೆಲವೊಂದು ಆಪರ್ಚುನಿಟೀಸ್ಗಳು ಕೂಡ ಬರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇನ್ನು ಕೆಲವರಿಗೆ ಭೂಮಿ ತಗೊಳ್ಬೇಕು ಅನ್ನುವಂತಹ ಯೋಚನೆಗಳು ಮಾಡುವಂಥದ್ದು, ಅಥವಾ ವಾಹನಗಳನ್ನು ಖರೀದಿ ಮಾಡಬೇಕು ಅನ್ನುವಂತಹ ಯೋಚನೆಗಳು ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೇಳಿದ್ನಲ್ಲ, ಒಳ್ಳೆ ವಿಚಾರಕ್ಕೆ ಹಣನ ಇನ್ವೆಸ್ಟ್ ಮಾಡಬೇಕು, ಹಣನ ಕೂಡಿಡಬೇಕು. ಇಷ್ಟು ದಿವಸ ನಾನು ಯಾವುದೋ ಒಂದು ವಿಚಾರಕ್ಕೆ ಹಣನ ಸುಮ್ಮನೆ ಲಾಸ್ ಮಾಡ್ಕೊಳ್ತಾ ಇದ್ದೆ, ಬಟ್ ಈಗ ನಾನು ಹಣನ ಕೂಡಿಡಬೇಕು ಅನ್ನುವಂತಹ ವಿಚಾರವಾಗಿ ಯೋಚನೆ ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಬುದ್ಧಿವಂತಿಕೆಯಿಂದ, ಬಹಳಷ್ಟು ತಾಳ್ಮೆಯಿಂದ ನೀವು ಹಣಕಾಸಿನ ವಿಚಾರವಾಗಿ ಮುಂದೋಗ್ತೀರಾ ಅಂತ ಹೇಳಿ, ಅಂದರೆ ಹಣನ ಉಳಿಸುವಂತಹ ಹಾದಿಗೆ ಹೋಗ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಬಹಳಷ್ಟು ಅವಕಾಶಗಳನ್ನು ಯಾವ ರೀತಿ ನಾನು ಬಳಸ್ಕೊಳ್ಬೇಕು ಅನ್ನುವಂತಹ ಯೋಚನೆ ಏನಿದೆಯಲ್ಲ, ಯುಗಾದಿ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಏನು ಒಂದು ಸ್ಟೆಪ್ ಮುಂದೆ ಇಡ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಏನಾದರೂ ಕರ್ಮಗಳನ್ನು, ನೀವು ಬಹಳಷ್ಟು ನೋವುಗಳನ್ನು ಏನಾದರೂ ಅನುಭವಿಸ್ತಾ ಇದ್ದರೆ, ಅಥವಾ ಯಾವುದೋ ಒಂದು ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಇನ್ನೊಂದು ಮತ್ತೊಂದು ಬಹಳಷ್ಟು ಏನಾದರೂ ನೋವಿನಲ್ಲಿ ಏನಾದರೂ ಇದ್ರಿ ಅಂತ ಹೇಳಿದ್ರೆ, ಅದೊಂದು ಕರ್ಮ, ಏನು ಆ ಕರ್ಮದ ಸೈಕಲ್ನ ನೀವು ಮುಗಿಸಿದಿರಿ ಮೇಜರ್ ಆಗಿ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದೇ ಒಂದು ವಿಚಾರ ಆಗಿರಲಿ, ಈಗಿನ ನೋವುಗಳು ಯಾವುದೇ ಒಂದು ನಡೀತಾ ಇರಬಹುದು. ಸೊ ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೆ ಅದು ಆ ಒಂದು
ಏನಿದೆ ಒಂದು ಕಾರ್ಮಿಕ್ ಸೈಕಲ್ ಏನಿದೆಯಲ್ಲ ಅದನ್ನು ಮುಗಿಸಿ ಮತ್ತೆ ಹೊಸ ಹಾದಿಯತ್ತಕ್ಕೆ ನೀವು ಹೋಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಕೆಲವೊಂದು ಸಲ ಮಾನಸಿಕವಾಗಿ ತುಂಬ ಯೋಚನೆ ಮಾಡುವಂಥದ್ದು, ಟೆನ್ಷನ್ಸ್ಗಳನ್ನು ಮಾಡುವಂಥದ್ದು, ಈ ರೀತಿ ಬಹಳ ಅಂದರೆ ಯೋಚನೆ ಮಾಡಿ ಮಾಡಿ ಏನಾಗ್ತಾ ಇದೆ ನಿಮಗೆ ಹೊಸ ಹಾದಿನೇ ಕಾಣಿಸ್ತಾ ಇಲ್ಲ, ಅಥವಾ ನಾನು ಯಾವ ರೀತಿ ಬದುಕಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕಾರ್ಡ್ ಮೂಲಕ ನಾವು ನೋಡಬಹುದು. ಕೆಲವೊಂದು ಸಲ ಮಾನಸಿಕವಾಗಿ ಸುಮ್ಮನೆ ಯೋಚನೆ ಮಾಡುವಂಥದ್ದು, ಯಾಕೆ ನನ್ನ ಲೈಫ್ ಹೀಗಾಗೋಯ್ತು, ಯಾಕೆ ನಾನು ಆ ರೀತಿ ಮಾಡ್ಕೊಂಡ್ಬಿಟ್ಟೆ, ಒಂಟಿಯಾಗಿರುವಂಥದ್ದು, ಅಥವಾ ಯಾವುದೇ ಕಡೆ ಗಮನ ಹರಿಸದೇ ಇರುವಂಥದ್ದು, ಈ ರೀತಿ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ರಿ. ಬಟ್ ಆದರೆ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಗಿರಬಹುದು, ಆ ಸಮಸ್ಯೆಗೆ ಅಂತ್ಯನೂ ಕೂಡ ನಾನು ನೋಡಬಹುದು. ಹಾಗೆ ಏನೇ ಒಂದು ಕಷ್ಟಗಳನ್ನು ನೀವು ಅನುಭವಿಸಿದ್ರೂ ಕೂಡ ಅದೊಂದು ಕರ್ಮದ ಅನುಸಾರವಾಗಿತ್ತು, ಅದು ಮುಗಿತಾ ಬಂದಿದೆ ಅನ್ನೋದು ಕೂಡ ಇಲ್ಲಿ ನಾನು ನೋಡ್ತಾ ಹೋಗಬಹುದು ಅಂತ ಹೇಳ್ತಾ ಇಲ್ಲಿ ಗ್ಲಿಟರ್ಸ್ ಬರ್ತಾ ಇರೋದ್ರಿಂದ ಬಹಳಷ್ಟು ಒಂದು ಶೈನಿಂಗ್ ರೀತಿ ನಿಮ್ಮ ಲೈಫ್ ಇರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ ಈ ವರ್ಷ. ಅದರಲ್ಲೂ 1, 10 ಈ ರೀತಿ ಡೇಟ್ ಆಫ್ ಬರ್ತಲ್ಲಿ ಇರೋರು ಏನಾದರೂ ನೋಡ್ತಾ ಇದ್ದರೆ ಬಹಳಷ್ಟು ಅವಕಾಶಗಳನ್ನು ನೀವು 28 ಇಂಥದ್ದು ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಇದ್ದರೆ ಓಕೆ, ಬಹಳ ಲಕ್ಸುರಿಯನ್ನು ನಾವು ನೋಡ್ತೀರಿ. ಇಲ್ಲಿ 16 ಬಂದಿರೋದ್ರಿಂದ 1 ಮತ್ತು 6 ಕಾಂಬಿನೇಷನಲ್ಲಾಗಿರುವಂತಹ ವ್ಯಕ್ತಿಗಳು ಕೂಡ ಒಂದಷ್ಟು ಶೈನ್ ಆಗಿ ಕಾಣಿಸ್ತೀರಿ. ಆದರೆ ಅಂಥವ್ರಿಗೆ ಮಾತ್ರ ರೆಸ್ಯುನೇಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಕಾರ್ಡ್ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಬಹಳಷ್ಟು ಶೈನ್ ರೀತಿ ಕಾಣುವಂಥದ್ದು, ಹೆಲ್ತಲ್ಲಿ ಕೂಡ ಅಷ್ಟೇ ಬಹಳಷ್ಟು ಚೇತರಿಕೆಯಿಂದ ಇರುವಂಥದ್ದು, ಹಾಗೆ ನೋಡೋದಕ್ಕೂ ಕೂಡ ಚಾರ್ಮ್ ಆಗಿ ಕಾಣಿಸುವಂಥ ರೀತಿಯಲ್ಲಿ ಕಾಣಿಸ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ರಿಗ್ನರೇಷನ್ ಅಂತ ಹೇಳಿ ಬರ್ತಾ ಇದೆ. ಇಲ್ಲಿ ಒಂದಷ್ಟು ಹೇಳಿದ್ನಲ್ಲ ನಾನು, ಹೊಸ ಯೋಚನೆಗಳು, ಹಾಗೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ವಿಚಾರ ಆಗಿಲ್ಲ ಅಥವಾ ಅಚಾನಕ್ಕಾಗಿ ಯಾವುದೋ ಒಂದು ಹೊಸತು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಒಣಗೋಗಿರೋ ಮರದಲ್ಲೂ ಕೂಡ ಚಿಗುರು ಕಾಣ್ತಾ ಇದೆ. ಅಂದರೆ ಇಷ್ಟು ವರ್ಷಗಳು ನೋಡಿದ್ದೇ ಬೇರೆ, ಈ ವರ್ಷದಲ್ಲಿ ಯಾವುದೋ ಒಂದು ಅದ್ಭುತವಾದಂತಹ ಬದಲಾವಣೆ ನೀವು ನೋಡೋದಕ್ಕೂ ಕೂಡ ಅದೇ ರೀತಿ ಚೆಂದ ಕಾಣುವಂಥದ್ದಾಗಿರ್ಬೋದು, ನಿಮ್ಮ ಮಾತುಗಳಾಗಿರ್ಬೋದು, ಬದಲಾವಣೆ ಆಗಿರ್ಬೋದು, ನಿಮ್ಮಲ್ಲಿ ಬಹಳಷ್ಟು ಚೇಂಜಸ್ಗಳು. ಕೆಲವರು ಬಹಳಷ್ಟು ಹ್ಯಾಬಿಟ್ಸ್ಗಳನ್ನೇನಾದರೂ ಇತ್ತು ಅಂತ ಹೇಳಿದ್ರೆ ಆ ಹ್ಯಾಬಿಟ್ಸ್ಗಳಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಬಹಳಷ್ಟು ಹ್ಯಾಬಿಟ್ಸ್ಗಳನ್ನ ಇಟ್ಕೊಂಡಿದ್ರೆ, ಬಹಳಷ್ಟು ವೀಕ್ ಆ ರೀತಿ ಏನಾದರೂ ಆಗಿದ್ರೆ ಆ ಹ್ಯಾಬಿಟ್ಸ್ಗಳನ್ನ ಭಾಳಷ್ಟು ಮರೆತು ಮುಂದಕ್ಕೆ ಹೋಗುವಂತಹ ಸಾಧ್ಯತೆ, ಭಾಳಷ್ಟು ಚೇಂಜಸ್ಗಳನ್ನ ನೀವು ನೋಡಬಹುದು ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಹೇಳ್ತೀನಿ, ಏನಿದೆಯಲ್ಲ ಅತ್ತರ್ ಬಹಳಷ್ಟು ಲಿಮಿಟೆಡ್ ಸ್ಟಾಕ್ನಲ್ಲಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಚಿನ್ನ ಬೆಳ್ಳಿಯ ರೇಟ್ಗಳು ನಿಮಗೆ ತುಂಬ ಗೊತ್ತಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಹಚ್ಕೊಂಡಾಗ ಕನಕೋದ್ಧಾರ ಸ್ತೋತ್ರಗಳನ್ನು ಕೇಳುವಂಥದ್ದು, ಮನೇಲಿ ಹಾಕುವಂಥದ್ದು, ನೀವು ಕೂಡ ಹೇಳ್ಕೊಳ್ಳುವಂಥದ್ದು, ಈ ರೀತಿ ಮಾಡ್ಕೊಳ್ಳೋದ್ರಿಂದನೂ ಕೂಡ ಬಹಳ ಆ್ಯಕ್ಟಿವ್ ಆಗುತ್ತೆ ನಿಮ್ಮ ದೇಹದಲ್ಲಿ. ಬಹಳಷ್ಟು ಬೇಗ ಶುಕ್ರ ಆ್ಯಕ್ಟಿವ್ ಆಗ್ತಾನೆ, ಬಹಳಷ್ಟು ಲಕ್ಸುರಿನ ನೋಡ್ಬೋದು. ಐಷಾರಾಮಿ ಜೀವನ ಏನಾದರೂ ನಡೆಸಬೇಕು, ನಾನು ಐಷಾರಾಮಿಯಾಗಿರಬೇಕು ಅನ್ನುವಂತಹ ಡ್ರೀಮ್, ಬಹಳ ಹಣನ ನೋಡಬೇಕು ಅನ್ನೋ ಡ್ರೀಮ್, ಯಾವುದೇ ಒಂದು ವಿಚಾರದಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅನ್ನೋದಾದರೆ ಅದರಲ್ಲಿ ಶೈನ್ ಆಗಬೇಕು ಅನ್ನುವಂತಹ ಡ್ರೀಮ್ ಏನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಈ ಎತ್ತರನ ನೀವು ಬೈ ಮಾಡ್ಕೊಳ್ಬೇಕಾಗತ್ತೆ, ಬೇಗ ಬೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರಿಗೆ ದೇವಿಯ ಮುನ್ಸೂಚನೆ ಏನಾಗಿದೆ, ಯಾವ ಮುನ್ಸೂಚನೆ ದೇವಿಯಿಂದ ಕೊಡ್ತಾ ಇದ್ದಾಳೆ, ಯಾವ ವಿಚಾರ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಒಂದಷ್ಟು ಈ ಇಯರ್ ಏನಿದೆಯಲ್ಲ ಒಂದಷ್ಟು ದಾನ ಧರ್ಮಗಳನ್ನು ಮಾಡಬೇಕಾಗತ್ತೆ. ಈ ದಾನ ಧರ್ಮ ಆಗಿರಬಹುದು ಅಥವಾ ನೀವು ಇರುವಂತಹ ರೀತಿಯ ಏನಿದೆಯಲ್ಲ ಆ ಬೇಸ್ ಮೇಲೆ ಭಗವಂತ ನಿಮ್ಗೇನು ತಲುಪಬೇಕು ಅದನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ನಾವು ಇರುವಂತಹ ರೀತಿ ಅಥವಾ ನಾವು ಯಾರಿಗಾದರೂ ಒಳ್ಳೆಯದನ್ನು ಬಯಸಿದರೆ ಅಥವಾ ನಾವೇನಾದರೂ ಒಬ್ಬರಿಗೆ ದಾನ ಧರ್ಮಗಳನ್ನು ಮಾಡಿದರೆ ಅದು 10 ಪಟ್ಟಾಗಿ ನಮ್ಮ ಹತ್ರ ಬರುವಂತಹ ಸಾಧ್ಯತೆಗಳಿದೆ. ಹಾಗೆ ಇಲ್ಲಿ ಈ ವರ್ಷ ಏನಿದೆಯಲ್ಲ ಒಂದಷ್ಟು
ಹಣಕಾಸಿನ ವಿಚಾರವಾಗಿ ಬಹಳಷ್ಟು ಸ್ಟೇಬಲಲ್ಲೂ ಕೂಡ ಇರ್ತೀರಿ ಅನ್ನೋದು ಕೂಡ ಇದೆ. ಹಾಗೆ ಬಿಸ್ನೆಸ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಫಿನಾನ್ಷಿಯಲಿ ಹೆಲ್ಪ್ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ ಅಂತ ಹೇಳಿ ನೋಡ್ತೀನಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಬಹಳಷ್ಟು ತಾಳ್ಮೆಯಿಂದ ಒಂದು ಆ್ಯಕ್ಷನ್ ತೊಗೊಳ್ತೀರಿ. ನಿಮ್ಮ ಕೆಲಸಕ್ಕೆ ಆಗಿರಬಹುದು, ವ್ಯವಹಾರಗಳಿಗಾಗಿರಬಹುದು, ಮುಂದೋಗೋದಕ್ಕೆ. ಹಾಗೆ ಹಣದ ಬ್ಲಾಕೇಜಿಂದ ಪಾರ ಆಗ್ತಾ ಇರೋದ್ರಿಂದ, ಹಾಗೆ ನೀವು ದಾನ ಧರ್ಮಗಳಿಂದ ಒಂದಷ್ಟು ಏನಿದೆಯಲ್ಲ ಬಹಳಷ್ಟು ಪಾಸಿಟಿವಿಟಿ ನೀವು ತೊಗೊಂಡಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ಹಾದಿಗೆ, ಮುಂದಿನ ಯಾವುದೇ ಒಂದು ಬಿಸ್ನೆಸ್ಸಿಗೆ ಬ್ಯಾಕ್ ಸಪೋರ್ಟಾಗಿ ಭಗವಂತನೇ ಯಾರನ್ನೋ ಕಳಿಸೋ ರೀತಿ ಆಗಿರ್ಬೋದು, ಭಗವಂತನೇ ಹಿಂದೆ ನಿಂತಿರೋ ಹಾಗಿರ್ಬೋದು. ಆ ರೀತಿ ಧೈರ್ಯ ನಿಮಗೆ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ನೀವು ಮುಂದೆ ಹೋಗೋದಕ್ಕೆ ಯೋಚಿಸುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಅಂದರೆ ಇಷ್ಟು ದಿನ ಯಾವುದೇ ರೀತಿಯಲ್ಲಿ ನೀವು ಮಾತಿಗೆ ಕಟ್ಟು ಬೀಳುವಂಥದ್ದು ಅಥವಾ ನಿಮ್ಮ ಯೋಚನೆಗಳು ತಪ್ಪಾಗಿ ಮಾಡ್ತಿದ್ರಿ ಅನಿಸುತ್ತೆ. ಬಟ್ ಆದರೆ ಈ ವರ್ಷ ಏನಿದೆಯಲ್ಲ, ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಬಹಳಷ್ಟು ಜವಾಬ್ದಾರಿಯಿಂದ ಯೋಚನೆಗಳು ಮಾಡುವಂಥದ್ದು, ಒಂದು ಸ್ಟೆಪ್ ಇಡೋದಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡುವಂಥದ್ದು ಕೂಡ ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಈ ಪಾಸ್ಟಲ್ಲಿ ಆಗಿದೆ. ಸೊ ಹಾಗಾಗಿ ಏನಾಗ್ತಿದೆ, ಏನೇ ಮಾಡಬೇಕಂದ್ರೂ ಕೂಡ ಒಂದಷ್ಟು ಜವಾಬ್ದಾರಿಗಳು ಅಡ್ಡ ಬರುವಂಥದ್ದು, ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನಾನಿಲ್ಲಿ ನೋಡಬಹುದು. ಹಾಗೆ ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿದೆ. ನಾನು ಹೇಳಿದ್ನಲ್ಲ, ಯಾರಾದರೂ ಮನೇಲಿ ಏನೋ ಒಂದು ಮಾಡಬೇಕು ಅಂತ ಕೂತ್ಕೊಂಡಿರ್ತೀರಿ, ಮಾಡೋದಕ್ಕಾಗ್ತಾ ಇರೋದಿಲ್ಲ. ಏನೋ ಒಂದು ಮುಂದೆ ಹೋಗಬೇಕು ಅಂತ ಅಂದ್ಕೊಳ್ತೀರಿ, ಆಗ್ತಾ ಇರೋದಿಲ್ಲ. ಸೊ ಅಂಥವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಹೊಸ ಬಿಸ್ನೆಸ್ ಶುರು ಮಾಡುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಯಾವುದೋ ಒಂದು ಹೊಸ ಬದಲಾವಣೆಗಳನ್ನು ನೀವು ನೋಡುವಂಥದ್ದಾಗಿರ್ಬೋದು, ಪಾಸಿಟಿವ್ ರೀತಿಯಲ್ಲಿ ಹೊಸ ಬದಲಾವಣೆಗಳು ನೋಡುವಂಥದ್ದು. ಹಾಗೆ ಯಾರೆಲ್ಲ ಕೆಲಸಗಳನ್ನೇನಾದರೂ ಹುಡುಕ್ತಾ ಇದ್ದರೆ ಕೆಲಸ ಸಿಗುವ ಸಾಧ್ಯತೆ 2 ತಿಂಗಳುಗಳ ಒಳಗಡೆ ಸಿಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಬಟ್ ಆದರೆ ಒಂದಷ್ಟು ಆ ಮೈಂಡ್ ಸೆಟ್ನಲ್ಲಿ ನೀವು ಇರಬೇಕಾಗತ್ತೆ. ಆ ರೀತಿ ಯೋಚನೆಗಳನ್ನು ನೀವು ಮಾಡಿ ಮುಂದೆ ಒಂದು ಸ್ಟೆಪ್ ಇಡಬೇಕಾಗತ್ತೆ ಅಂತ ಹೇಳಿ. ಯಾವಾಗಲೂ ಅಯ್ಯೋ ಅಲ್ಲಿ ಕೆಲಸ ಸಿಕ್ಕಿಲ್ಲ, ಇನ್ನೂ ಇಲ್ಲಿ ಕೆಲಸ ಸಿಕ್ಕಿಲ್ಲ ಅನ್ನೋದಕ್ಕಿಂತ ನೀವು ಕೆಲಸಗಳನ್ನ ಹುಡ್ಕೋದು, ಅಥವಾ ನನ್ನ ಜೀವನದಲ್ಲಿ ಯಾವುದು ಇನ್ಕಮ್ ಸೋರ್ಸ್ ಇಲ್ಲದೇ ನಾನು ಆ ಮಟ್ಟಕ್ಕೆ ಹೋಗಬೇಕು, ಈ ಮಟ್ಟಕ್ಕೆ ಹೋಗಬೇಕು ಅನ್ನುವಂತಹ ಯೋಚನೆಗಳನ್ನು ಮಾಡುವಂಥದ್ದು. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಯಾರೆಲ್ಲ ಕ್ರಿಸ್ಟಲ್ಸ್ ತೊಗೊಳೋದಕ್ಕಾಗತ್ತಲ್ವ, ಬಹಳಷ್ಟು ಸುಮಾರು ಸಾವಿರಾರು ಜನ ತೊಗೊಳ್ದಿದ್ದೀರಿ. ಬಟ್ ಸಿಟ್ರಿನ್ ಮಿಕ್ಸ್ ಪೈರೆಟ್ ನೀವು ತೊಗೊಳೋದ್ರಿಂದ ಏನಿದೆಯಲ್ಲ, ಈ ವರ್ಷ ಅಂತೂ ಬಹಳಷ್ಟು ಅವಕಾಶಗಳು, ಆಪರ್ಚುನಿಟೀಸ್ಗಳು ನಿಮಗೆ ಒದಗಿ ಬರುವಂತಹ ಸಾಧ್ಯತೆಗಳಿದೆ. ಇಲ್ಲ ನಾನು ಅತ್ತರನ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮ್ಮ ಆರನೂ ಕೂಡ ಅಷ್ಟೇ ಕ್ಲೆನ್ಸ್ ಆಗಿರುತ್ತೆ, ನೀವು ಅದನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಜಸ್ಟಿಸ್ ಬಂದಿರೋದ್ರಿಂದ ನಾನು ಹೇಳಿದ್ನಲ್ಲ, ಫಸ್ಟ್ ಕಾರ್ಡಲ್ಲೇ ನಾನು ಹೇಳಿದ್ದೀನಿ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವರ್ಷ ಒಂದಷ್ಟು ನೀವು ನಿಮ್ಮ ಜೀವನದಲ್ಲಿ ಏನು ಕೊಡ್ತೀರೋ ಅದನ್ನೇ ತಗೊಳ್ತೀರಿ. ಇದು ಜಸ್ಟಿಸ್ ಬಂದಿರೋದ್ರಿಂದ ಹಾಗಾಗಿ ನೀವು ಸರಿಯಾದ ಹಾದಿಯಲ್ಲಿರಬೇಕಾಗತ್ತೆ. ಕೆಲವ್ರಿಗೆ ಶನಿ ದಶಾಭುಕ್ತಿಗಳನ್ನೇನಾದರೂ ನಡೀತಾ ಇರಬಹುದು, ಹಾಗೆ ಶನಿಯ ಸಾಡೆ ಸಾತಿಗಳು ಏನಾದರೂ ನಡೀತಾ ಇರಬಹುದು. ಆ ಟೈಮ್ನಲ್ಲಿ ಏನು ಮಾಡುತ್ತೆ, ಆ ಟೈಮ್ನಲ್ಲಿ ನೀವು ಕೆಟ್ಟ ಕೆಲಸ ಮಾಡಬೇಕು ಅಥವಾ ಏನೋ ಒಂದು ತಪ್ಪಾಗಿ ಯೋಚನೆ ಮಾಡುವಂಥದ್ದು, ಬೇಗ ಆ ರೀತಿ ದುಡಿಮೆ ಮಾಡಿಬಿಡ್ಬೇಕು, ಈ ರೀತಿ ದುಡಿಮೆ ಮಾಡಿಬಿಡಬೇಕು, ಬೇರೆಯವ್ರ ಮೇಲೆ ಜಲಸಿ ಪಡ್ಕೊಳ್ಳುವಂಥದ್ದು ಅಥವಾ ಬೇರೆಯವ್ರು ನಿಮ್ಮ ಮೇಲೆ ಜಲಸಿ ಪಡ್ಕೊಳ್ಳುವಂಥದ್ದು, ಈ ಥರದ್ದಾಗತ್ತೆ. ಬಟ್ ಆದರೆ ದ್ವೇಷಗಳನ್ನು ಸಾಧಿಸುವಂತಿಲ್ಲ ಅನ್ನುವಂತಹ ರೀತಿಯಲ್ಲಿ. ಏಕೆಂದರೆ ನೀವೇನು ಕೊಡ್ತೀರೋ, ಹೇಗಿರ್ತೀರೋ ಅದನ್ನೇ ನೀವು ತಗೊಳ್ತೀರಿ ಅನ್ನೋ ತೋರಿಸ್ತಾ ಇರೋದ್ರಿಂದ, ಸೊ ಹಾಗಾಗಿ ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅನ್ನುವಂಥದ್ದು. ಹಾಗೆ ನೀವು ಒಳ್ಳೆಯದನ್ನೇ ಮಾಡಿದರೆ ಈ ವರ್ಷ ಒಳ್ಳೆಯದೇ. ಎಲ್ಲನೂ ಕೂಡ ಈ ಹಿಂದೆ ಭಾಳಷ್ಟು ಪೂಜೆಗಳನ್ನು ಮಾಡಿದ್ರಿ, ಆ ದೇವಿಯ ಆರಾಧನೆಗಳನ್ನು ಮಾಡಿದ್ರಿ, ಎಲ್ಲ ನೀವು ಕೋರ್ಕೊಂಡಿದ್ದು ಯಾವುದು ಕೂಡ ಈಡೇರಲಿಲ್ಲ. ಬಟ್ ಆದರೆ ಈ ವರ್ಷ ಈಡೇರ್ತಾ ಹೋಗುತ್ತೆ, ಅದು ನಿಮಗೆ ಗೊತ್ತಿರೋದಿಲ್ಲ. ಬಟ್ ಈ ವರ್ಷ ಈಡೇರ್ತಾ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಹಾಗೆ ಇಲ್ಲಿ ದಿ ಫೇಟ್ಸ್ ಅಂತ ಹೇಳಿ ಬಂದಿದೆ. ಎಲ್ಲ ನನ್ನ ಹಣೆ ಬರ, ನಾನು ಏನೋ ಎಫರ್ಟ್ ಹಾಕಿದೆ, ನನ್ನ ಹಣೆ ಬರದಲ್ಲಿ ಅದಿಲ್ವೇನೋ, ಅವ್ರು ಯಾರೋ ಉದ್ಧಾರ ಆದರೆ ನನ್ನ ಹಣೆ ಬರದಲ್ಲಿ ಇಲ್ವೇನೋ ಅನ್ನುವಂಥದ್ದು ಮೈಂಡ್ ಸೆಟ್ನ ದಯವಿಟ್ಟು ಬಿಡಬೇಕಾಗತ್ತೆ ಅನ್ನುವಂತಹ ಸೂಚನೆ ಯೂನಿವರ್ಸಿಂದ ಸಿಗ್ತಾ ಇದೆ. ಓಕೆ, ನಂತರದಲ್ಲಿ ಇಲ್ಲಿ ಥಿಂಕರ್ಸ್ ಓವರ್ ಥಿಂಕ್ ಮಾಡುವಂಥದ್ದು, ಅಥವಾ ಥಿಂಕ್ ಮಾಡಿದ್ರೂ ಕೂಡ ಹೊಸ ವಿಚಾರಗಳನ್ನು, ಅವಕಾಶಗಳ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಏನು ಮಾಡ್ತೀರಿ ಅಂತ ಹೇಳಿದ್ರೆ, ನೀವೇನು ಮಾಡ್ತೀರಿ, ಬಹಳಷ್ಟು ಓವರ್ ಥಿಂಕ್ ಮಾಡುವಂಥದ್ದು, ನನ್ನ ಲೈಫಲ್ಲಿ ಅದು ಆಗೋದೇ ಇಲ್ವೇನೋ, ಇದು ಹೀಗೆ ಇರುತ್ತೇನೋ, ಈ ರೀತಿ ಓವರ್ ಥಿಂಕ್ ಮಾಡುವಂಥದ್ದು ದಯವಿಟ್ಟು ಬಿಡಬೇಕಾಗತ್ತೆ. ಸೊ ನೀವೇನೇ ಥಿಂಕ್ ಮಾಡಿದ್ರೂ ಕೂಡ ಪಾಸಿಟಿವ್ ಬಗ್ಗೆ ಅಥವಾ ಯಾವುದೋ ಒಂದು ಒಳ್ಳೆಯದರ ವಿಚಾರವಾಗಿ ಯೋಚನೆಗಳನ್ನು ನೀವು ಮಾಡಬೇಕು ಅನ್ನುವಂಥದ್ದು
ಇಲ್ಲಿ ಸೂಚನೆಗಳು ತೋರಿಸ್ತಾ ಇದೆ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಅತ್ತರ್ ಬೇಕು, ಬೇಗ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ, ನೀವು ನಂಬುವಂತಹ ದೇವಿಯಿಂದ ಯಾವ ಸೂಚನೆಗಳಿದೆ, ಯಾವ ಮುನ್ಸೂಚನೆ ಆ ದೇವಿ ಕೊಡ್ತಾ ಇದ್ದಾಳೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ದೇವಿಯಿಂದ ಏನು ಮುನ್ಸೂಚನೆ ಬರ್ತಾ ಇದೆ, ಯಾವ ವಿಚಾರ ಇದೆ, ಆ ದೇವಿಯನ್ನು ನೀವು ಎಷ್ಟು ಆರಾಧನೆ ಮಾಡ್ತಾ ಇದ್ದೀರಲ್ಲ, ಆ ದೇವಿನೂ ಕೂಡ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪಾತ್ರಗಳನ್ನು ವಹಿಸಿದ್ದಾಳೆ. ಎಷ್ಟೋ ಸಲ ಕಂಟಕಗಳನ್ನು ಎಲ್ಲದನ್ನೂ ಕೂಡ ಪಾರ್ ಮಾಡಿದಾಳೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಪಾಸ್ಟ್ ವಿಚಾರದ ಬಗ್ಗೆ ನಾನು ಮಾತಾಡ್ತೀನಿ. ಯಾರೋ ನಮ್ದಂಥವ್ರು ಮೋಸ ಮಾಡುವಂಥದ್ದು, ಕತ್ತು ಕುಯ್ಯುವಂತಹ ಕೆಲಸಗಳನ್ನು ಮಾಡುವಂಥದ್ದು, ಈ ರೀತಿಯೆಲ್ಲ ಈ ಪಾಸ್ಟಲ್ಲಿ ಮಾಡಿದ್ದಾರೆ. ಓಕೆ, ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಕೆಡುಕನ್ನು ಬಯಸ್ತಾರೆ, ಹಿತಶತ್ರುಗಳು ಯಾರಿದ್ದಾರೆ, ಆ ದೇವಿ ಬುಡದ ಸಮೇತ, ಬೇರು ಸಮೇತ ತೆಗಿತಾ ಇದ್ದಾಳೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಮಾನಸಿಕವಾಗಿ ಏನಾದರೂ ಹಿಂಸೆಗಳದು, ಯಾರೋ ನಿಮ್ಮ ಜೀವನದಲ್ಲಿ ಬಿಟ್ಟು ಹೋದಂಥದ್ದು ಏನೇ ಆಗಿರಬಹುದು, ಹಾಗೆ ಯಾವುದೋ ಒಂದು ಕೆಟ್ಟ ಕರ್ಮ ನಿಮ್ಮಿಂದ ದೂರ ಹೋಗ್ತಾ ಇದೆ ಅಂತೇಳಿ, ಕೆಟ್ಟ ವ್ಯಕ್ತಿ ಏನಿದೆಯಲ್ಲ ಆ ವ್ಯಕ್ತಿಗಳನ್ನು ಆ ದೇವಿ ಇರೋದ್ರಿಂದನೇ ಅವ್ರು ಇದ್ದರೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥ ಸೂಚನೆ ಮೇರೆಗೆ ಆ ದೇವಿ ನಿಮ್ಮ ಜೊತೆ ಇರೋದ್ರಿಂದ ಅಂಥ ವ್ಯಕ್ತಿಗಳನ್ನು ದೂರ ಮಾಡ್ತಿದ್ದಾಳೆ. ಅದು ನಿಮ್ಮ ಶತ್ರುಗಳಾಗಿರಬಹುದು, ಹಿತಶತ್ರುಗಳಾಗಿರಬಹುದು. ಸೊ ಈಗ ಒಂದಷ್ಟು ನೀವು ಗ್ರಹಣದ ಸಮಯನ ನೀವು ಅನುಭವಿಸ್ತಾ ಇರ್ಬೋದು. ಇದು ಕಳೆದ ನಂತರದಲ್ಲಿ ಬಹಳಷ್ಟು ಅವಕಾಶಗಳಿದೆ. ಹಾಗೆ ಇಲ್ಲಿ ದೇವಿಯ ಸೂಚನೆಗಳು ಏನಿದೆಯಲ್ಲ, ಒಂದಷ್ಟು ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಏನೋ ಒಂದು ಲೀಡಿಂಗ್ ಅಂದರೆ ಏನೋ ಗೊತ್ತಿಲ್ಲ, ಏನೋ ಒಂದು ಭೂಮಿ ತಗೊಳ್ಳೋದಕ್ಕೋ ಅಥವಾ ಯಾವುದೋ ಒಂದು ವಸ್ತು ಖರೀದಿ ಮಾಡೋದಕ್ಕೋ, ವಾಹನಗಳನ್ನು ಖರೀದಿ ಮಾಡೋದಕ್ಕೋ, ಜ್ಯುವೆಲ್ರಿ ಖರೀದಿ ಮಾಡೋದಕ್ಕೋ, ಯಾವುದೋ ಒಂದು ಸಡನ್ನಾಗಿ ಒಂದು ಯೋಚನೆಗಳು ಬರುವಂಥದ್ದು ಕೂಡ ಇಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಏನಿದೆ ಅಂದರೆ, ಇಲ್ಲಿ ಯುಗಾದಿ ಕಳೆದ ನಂತರ ಒಂದಷ್ಟು ಮೆಂಟಲಿ ಕ್ಲಾರಿಟಿಯಲ್ಲಿ ಇರ್ತೀರಿ, ತಾಳ್ಮೆಯಿಂದ ಇರ್ತೀರಿ, ಶಾಂತವಾಗಿ ಮನಸ್ಸಿರುತ್ತೆ. ಏಕೆಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಇರುವಂತಹ ನೆಗೆಟಿವ್ ಪರ್ಸನ್ಸ್ಗಳೇನಿದೆಯಲ್ಲ ಅವ್ರು ಬೇರೆ ಸಮೇತ ಆ ದೇವಿ ರಿಮೂವ್ ಮಾಡ್ತಾ ಇದ್ದಾಳೆ ಅಂತಲೇ ತೋರಿಸುತ್ತೆ. ಇದು ನಿಧಾನ ಆಗಿತ್ತು, ಬಟ್ ಇದೇನಾದರೂ ಗೊತ್ತಾಗಿದ್ರೆ ಮುಂಚೆನೇ ಎಚ್ಚೆತ್ಕೊಳ್ಬಹುದಾಗಿತ್ತು ಅನ್ನುವಂಥದ್ದು ನೀವು ನಿಮ್ಮ ಮೈಂಡ್ನಲ್ಲಿ ಅಂದ್ಕೊಳ್ತಾ ಇದ್ದೀರಿ. ಬಟ್ ಆದರೆ ನೀವು ಆಕೆಯ ಆರಾಧನೆ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ, ನಿಮ್ಮ ಜಾತಕದಲ್ಲಿ ಯಾರಿರಬೇಕು, ಯಾರಿದ್ದರೆ ನಿಮ್ಮ ಜೀವನದಲ್ಲಿ ಶೈನ್ ಆಗಿರುತ್ತೆ, ಯಾರಿದ್ದರೆ ನಿಮ್ಮ ಜೀವನಕ್ಕೆ ಪ್ರಾಬ್ಲಮ್ ಅನ್ನುವಂಥದ್ದು ಕೂಡ ಆ ದೇವಿ ಅಂಥವ್ರನ್ನ ನಿಮ್ಮ ಜೀವನದಿಂದ ದೂರ ಮಾಡಿದ್ದಾಳೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಾನು ಹೇಳಿದ್ನಲ್ಲ, ಇಲ್ಲಿ ನ್ಯೂ ಐಡಿಯಾಸು, ಸಕ್ಸಸ್ಸು, ಹಾಗೆ ಶಾರ್ಪ್ ಮೈಂಡ್, ಮೆಂಟಲ್ ಕ್ಲಿಯಾರಿಟಿ ಇರುತ್ತೆ ಈ ವರ್ಷದಲ್ಲಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ಗಳು ಏನೇನಿದೆಯಲ್ಲ ಅದು ಬಹಳಷ್ಟು ಆಗುವಂತಹ ಸಾಧ್ಯತೆಗಳಿದೆ. ನೀವೇನೋ ಒಂದು ಕೋರ್ಕೊಂಡಿದ್ರಿ, ಅದು ಒಂದು ಮ್ಯಾನಿಫೆಸ್ಟೇಷನಲ್ಲಿ ನೀವೇನೋ ಅಂದ್ಕೊಂಡಿದ್ರಿ, ನೀವು ಯಾವುದೋ ಒಂದು ಹರಕೆ ಹೊತ್ಕೊಂಡಿದ್ರಿ, ಅಥವಾ ಯಾವುದೋ ಒಂದು ದೇವಿಗೆ ಭಾಳಷ್ಟು ಮೊರೆ ಹೋಗಿ ಆರಾಧನೆಗಳನ್ನು ಮಾಡಿದ್ರಿ, ಅದೆಲ್ಲನೂ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅವಕಾಶಗಳು ಬಹಳಷ್ಟು ಅತಿ ಹೆಚ್ಚಾಗಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಅದು ಕೆಲಸದ ವಿಚಾರ ಆಗಿರ್ಬೋದು, ಮನೆಯ ವಿಚಾರ ಆಗಿರಬಹುದು, ನಿಮ್ಮ ಲೈಫಲ್ಲಿ ಯಾವ ವಿಚಾರಕ್ಕೆ ಎದುರು ನೋಡ್ತಿದ್ರಿ ಅದರಲ್ಲಿ ಆಪರ್ಚುನಿಟೀಸ್ಗಳನ್ನು ನೋಡುವಂಥದ್ದು. ಹಾಗೆ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಒಂದಷ್ಟು ಡೆವಲಪ್ಮೆಂಟ್ನ ನಾನು ನೋಡಬಹುದು. ಯಾಕೆ, ಈ ಹಿಂದೆ ಏನೆಲ್ಲ ದುಡುಕಿ ಕೆಲಸಗಳನ್ನು ಮಾಡಿದ್ರಿ, ಬಹಳಷ್ಟು ಹೊಡೆತಗಳನ್ನು ತಿಂದು ಒಂದು ಹೊಸ ಶುರುವಾತಲ್ಲಿ ನೀವು ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಭಾಳಷ್ಟು ಬೇಡದ ವ್ಯಕ್ತಿಗಳನ್ನು ನಂಬುವಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ, ಅಥವಾ ಯಾರಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇದನ್ನೆಲ್ಲ ಬೇರೆಯವ್ರು ಹೇಳಿದ್ರು ಕೂಡ ಅದನ್ನು ತಗೊಳ್ಳುವಂತಹ ಮನಸ್ಥಿತಿಯಲ್ಲಿ ನೀವು ಇರಲಿಲ್ಲ. ಬಟ್ ಆದರೆ ಎಲ್ಲನೂ ಕೂಡ ಅನುಭವಿಸಿ, ಹಾಗೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಲ್ಲೂ ಕೂಡ ಈ ಹಿಂದೆ ಬಹಳಷ್ಟು ನೀವು ಕೇರ್ ಏನು ತೊಗೊಂಡಿರಲಿಲ್ಲಲ್ಲ, ಸೊ ಅದನ್ನು ಕೂಡ ರೆಡಿ ಮಾಡಿಕೊಂಡು ನೀವು ಮುಂದೆ ಹೋಗುವಂತಹ ಸಾಧ್ಯತೆ, ಹೊಸ ಶುರುವಾತನ್ನ ನೀವು ಮಾಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವರು ಲೈಫಲ್ಲಿ ಮದುವೆಯ ಸಂಭ್ರಮಗಳನ್ನು ಅಟೆಂಡ್ ಮಾಡುವಂಥದ್ದು, ಅಥವಾ ಮದುವೆ ವಿಚಾರಕ್ಕೆ ನೋಡ್ತಾ ಇದ್ದರೆ ಅದು ಕೂಡ ಆಗುವಂತಹ ಸಾಧ್ಯತೆಗಳು. ಹಾಗೆ ಇಲ್ಲಿ ಒಂದಷ್ಟು ಸೆಲೆಬ್ರೇಷನ್ಸ್ಗಳನ್ನ ಊರಿಂದ ಊರಿಗೆ ಹೋಗುವಂಥದ್ದು, ಅಲ್ಲಿ ಸೆಲೆಬ್ರೇಷನ್ಸ್ಗಳನ್ನ ನೋಡುವಂಥದ್ದು. ಹಾಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ಏನಾದರೂ ನೀವು ಬಿಸ್ನೆಸ್ ಆಗಿರ್ಬೋದು, ಅಥವಾ ಕೆಲಸ ಆಗಿರ್ಬೋದು, ಅಂದರೆ ನೀವು ಏನಾದರೂ ಪ್ರಮೋಷನ್ಸ್ಗಳ ಬಗ್ಗೆ ಆಗಿರ್ಬೋದು, ಯಾವುದೋ ಒಂದು ಅವಕಾಶಗಳ ಬಗ್ಗೆ ನೋಡ್ತಾ ಇದ್ರೂ ಕೂಡ ಅದು ಕೂಡ ಆಗುವಂತಹ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಹಾಗೆ
ಕೆಲವರು ಮನೆ ಅಂದರೆ ಮನೆಯ ಸೆರೆಮನಿಗಳು ಮಾಡುವಂಥದ್ದು, ಅಂದರೆ ಮನೆ ಓಪನಿಂಗ್ ಸೆರೆಮನಿ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಆಫೀಸ್ನ ಓಪನ್ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಸ್ಪಾನೋ, ಅಥವಾ ಯಾವುದೋ ಒಂದು ಉದ್ಯೋಗದ್ದೋ, ಅಥವಾ ಯಾವುದೋ ಒಂದು ಬಿಸ್ನೆಸ್ನ ಶುರು ಮಾಡಿ ಅದನ್ನು ಒಂದು ಒಳ್ಳೆಯ ರೀತಿ ತೊಗೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ನೋಡಬಹುದು. ಯಾಕೆಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಏನಿತ್ತಲ್ಲ, ಈ ಅಮಾವಾಸ್ಯೆ ಹಿಂದೆನೇ ಅದು ಎಲ್ಲನೂ ಕೂಡ ಆ ದೇವಿಯನ್ನು ಆರಾಧನೆ ಮಾಡಿರೋದ್ರಿಂದ, ಅಥವಾ ನಿಮ್ಮ ಕುಲ ದೇವಿಯ ಆರಾಧನೆಯಿಂದ ಬಹಳಷ್ಟು ಏನಿದೆ ಚೇಂಜಸ್ನ ನಾನು ನಿಮ್ಮ ಲೈಫಲ್ಲಿ ನೋಡ್ಬೋದು. ಇನ್ನೂ ಕೂಡ ನಾನು ನನ್ನ ಕುಲದೇವಿ ಆಗಿರ್ಬೋದು ಅಥವಾ ಯಾವ ದೇವಿಯನ್ನು ಕೂಡ ಆರಾಧನೆ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳಿ. ಯಾರು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರು. ಹಾಗೆ ಇಲ್ಲಿ ಫ್ಲೆಕ್ಸಿಬಲ್ ಅಂತ ಹೇಳಿ ಬರ್ತಾ ಇದೆ. ನಿಮಗೆ ಚೆನ್ನಾಗಿ ಗೊತ್ತಿದೆ, ಅಂದರೆ ನೀವು ಹೆಂಗೆ ಫಿಕ್ಸ್ ಆಗ್ತೀರಿ ಈ ವರ್ಷ ಅಂತ ಹೇಳಿದ್ರೆ, ಸಿಹಿನೂ ಆಗಿರಬಹುದು ಕಹಿನೂ ಆಗಿರಬಹುದು, ಹೇಗೆ ಕೊಟ್ಟರು ತಗೊಳ್ಳುವಂತಹ ಸಾಧ್ಯತೆಯಲ್ಲಿ ಇದೆ ನೀವು. ಓಕೆ, ನೀವು ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಬಹಳಷ್ಟು ಇದರಲ್ಲಿ ತಗೊಳ್ತೀರಿ. ಅಂದರೆ ಎಲ್ಲದಕ್ಕೂ ಕೂಡ ಹಿಗ್ಗಿದ್ದೀರಿ. ಅಂದರೆ ಕಷ್ಟ ಬಂದಾಗ ಕುಗ್ಗುವಂಥದ್ದು, ಸುಖ ಬಂದಾಗ ಹಿಗ್ಗುವಂಥದ್ದು, ಈ ರೀತಿ ಈ ಹಿಂದೆ ಮಾಡಿದ್ದನ್ನ ಪಾಠ ಕಲ್ತಿರೋದ್ರಿಂದ ಸೊ ಈಗ ಏನು ಬಂದರೂ ತಗೊಳ್ಳುವಂತಹ ಕೆಪಾಸಿಟಿಯಲ್ಲಿ ಇರ್ತೀರಿ. ಬಟ್ ಆದರೆ ಇಲ್ಲಿ 19 ನಂಬರ್ ಬಂದಿರೋದ್ರಿಂದ ಅಗೇನ್ ಈ ವರ್ಷ 10-1 ಬಂದಿರೋದ್ರಿಂದ ಈ ವರ್ಷ ಏನಿದೆಯಲ್ಲ ಬಹಳಷ್ಟು ಯಾವುದೇ ಒಂದು ವಿಚಾರ ಆಗಿರಲಿ ನೀವು ಬಹಳ ಈಸಿಯಾಗಿ ತೊಗೊಂಡು ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಏನು ಇಮ್ಯಾಜಿನ್ ಮಾಡ್ತಿರೋ ಅದೇ ಆಗುವಂತಹ ಸಾಧ್ಯತೆ ಇದೆ. ಇಲ್ಲಿ 20 ಬಂದಿರೋದ್ರಿಂದ, ನಂಬರ್ 2 ಬಂದಿರೋದ್ರಿಂದ ಬಹಳಷ್ಟು ಕೆಲವೊಂದು ಸಲ ಬೇಡದ್ದಾಗಿರ್ಬೋದು, ಅಥವಾ ನಿಮ್ಮ ಸಂಬಂಧಗಳ ವಿಚಾರದಲ್ಲಿ ಸುಮ್ಮನೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದು. ಹಸ್ಬೆಂಡ್ ಏನೋ ಬ್ಯುಸಿ ಆಗಿದ್ದಾರೆ, ಬ್ಯುಸಿ ಬಂತು, ಅಥವಾ ವೈಫ್ದೇನೋ ಬ್ಯುಸಿ ಬಂತು, ಲವರ್ದೇನೋ ಬ್ಯುಸಿ ಬಂತು, ರಿಲೇಷನ್ಶಿಪ್ಪಲ್ಲಿ ಏನಾದರೂ ವೇಟಿಂಗ್ ಬಂತು, ಅಥವಾ ಅವರೇನೋ ಒಂದಷ್ಟು ಅವರಲ್ಲೇನೋ ಚೂರು ಬದಲಾವಣೆ ಕಂಡ್ರೂ ಕೂಡ ಏನೋ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಅಥವಾ ನಮ್ಮಿಬ್ಬರದ್ದು ಲೈಫ್ ಮುಗಿದೋಯ್ತೇನೋ, ಈ ರೀತಿ ಎಲ್ಲ ಯೋಚನೆಗಳನ್ನ ನೀವು ಮಾಡ್ತೀರಿ ಅಂತ ಹೇಳಿ ತೋರಿಸುತ್ತೆ. ಸೊ ಆ ಥರ ಇಮ್ಯಾಜಿನೇಷನ್ನ ದಯವಿಟ್ಟು ತಲೆಯಿಂದ ತೆಗೆದು ಹಾಕಿ. ನೀವು ನೋಡಿದ್ದು ಮತ್ತು ಕೇಳಿದ್ದನ್ನೇ ನೋಡಿರುವ ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳುವಂಥದ್ದು, ಅಥವಾ ನೋಡಿದ್ದನ್ನಾಗಿದ್ದರೆ ನೀವು ನಂಬಬಹುದು. ಬಟ್ ಅದನ್ನು ಕೂಡ ಸ್ಪಷ್ಟತೆಯಿಂದ ನೋಡಬೇಕಾಗತ್ತೆ. ಸುಮ್ಮನೆ ಅನುಮಾನ ಬಂತು ಅಂತ ಹೇಳಿ ಅದನ್ನು ರಾಂಗ್ ಥಿಂಕ್ ಮಾಡೋದು, ಇದೆಲ್ಲನೂ ಕೂಡ ದಯವಿಟ್ಟು ತಲೆಯಿಂದ ತೆಗೆದು ಹಾಕಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಅತ್ತರ್ ಬೈ ಮಾಡ್ಕೊಳ್ಬೇಕು ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಹಾಗೆ 7 ಚಕ್ರ ಬ್ರೇಸ್ಲೆಟ್ ಕೂಡ ಆಫರ್ ಪ್ರೈಸಲ್ಲಿ ಇದೆ, ದಯವಿಟ್ಟು 1200 ಆಫರ್ ಪ್ರೈಸಲ್ಲಿದೆ. ಅದನ್ನು ಕೂಡ ಯಾರಿಗೆಲ್ಲ ಬೇಕು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬಟ್ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವರ್ಷ ಪ್ರತಿಯೊಬ್ಬರು ಕೂಡ ಇದು 7 ಚಕ್ರ ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಸಿಟ್ರಿನ್ ಮಿಕ್ಸ್ ಪೈರೇಟ್ನ ನೀವು ಹಾಕ್ಕೊಳ್ಳಿ. ಇದು ಬ್ರೇಸ್ಲೆಟ್ಗಳು ಬೇಡ ನನಗೆ ಕೈಯಲ್ಲಿ ಹಾಕ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಏನಿದೆಯಲ್ಲ ಈ ಅತ್ತರ್ನ ಈ ಅತ್ತರ್ನ ನೀವು ಬೈ ಮಾಡ್ಕೊಳ್ಬಹುದು, ಶುಕ್ರನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.